ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಇವತ್ತು ರಿಸಲ್ಟ್ ಕೊಡ್ತಾಯಿದ್ರು. ಅದಕ್ಕೆ ನಾವು ಬೇಗ ಇವತ್ತು ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಇನ್ನು ಸ್ಕೂಲ್ಗೆ ಹೋಗಿ ನಮ್ಮ ಊರವ್ರ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ರಿಸಲ್ಟ್ ಕೊಡೋದು ಇದೆಲ್ಲ ಇತ್ತು. ಸೊ ನಮ್ಗೆ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಮತ್ತು ಇವತ್ತಿನ ತಿಂಡಿಗೆ ನಾನು ಸಿಂಪಲಾಗಿ ಟೊಮೆಟೊ ಬಾತ್ನ ಮಾಡ್ಕೊತಾ ಇದ್ದೀನಿ. ಈ ಟೊಮೆಟೊ ಬಾತ್ ಮಾಡೋದು ತುಂಬಾ ಬೇಗ ಆಗಿಬಿಡುತ್ತೆ. ಆಮೇಲೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊದಲು ಒಂದು ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಅದಕ್ಕೆ ಒಂದು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಮೊದಲೇ ಒಂದು ಕುಕ್ಕರ್ಗೆ ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ 3 ವಿಷಲ್ ಬರೆಸ್ಕೊಂಡು ಅನ್ನನ ಮಾಡಿಟ್ಕೊಂಡಿದ್ದೆ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಇದಕ್ಕೆ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಾವು ಈ ಟೊಮೆಟೊನ ಮಿಕ್ಸಿಗೆ ಹಾಕಿ ರುಬ್ಬಿಡಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಹೀಗೇನೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡ್ರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಟೊಮೆಟೊ ಎಲ್ಲ ನೀಟಾಗಿ ಕರ್ಗೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ಉಪ್ಪನ್ನ ಇವಾಗಲೇ ಸೇರಿಸ್ಕೊತೀನಿ, ಯಾಕಂದರೆ ಟೊಮೆಟೊ ಬೇಗ ಬೇಯ್ದು ಉಪ್ಪು ಮೊದಲೇ ಸೇರಿಸ್ಕೊಳ್ಳೋದ್ರಿಂದ. ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿನೂ ನಾನಿಲ್ಲಿ ಸೇರಿಸ್ಕೊತೀನಿ. ಮೊದಲೇ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ವಲ್ಲ, ಸೊ ಇವಾಗ ಖಾರನ ನೋಡಿಕೊಂಡು ಸೇರಿಸ್ಕೋಬೇಕು. ಇದನ್ನೆಲ್ಲನೂ ಒಂದ್ಸಲ ನೀಟಾಗಿ ಫ್ರೈ ಮಾಡಿಕೊಂಡು ಈ ಮಸಾಲೆ ಎಲ್ಲ ಟೊಮೆಟೊ ಎಣ್ಣೆ ಜೊತೆ ನೀಟಾಗಿ ಹೊಂದ್ಕೊಂಡು ಎಣ್ಣೆ ಬಿಡೋ ಥರ ಆಗುತ್ತೆ. ಇವಾಗ ನಾವು ಹುರುಗಡ್ಲೆನೂ ಸೇರಿಸ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿನೂ ಸೇರಿಸ್ಕೊತಾ ಇದ್ದೀನಿ. ನನಗೆ ಟೊಮೆಟೊ ಬಾತ್ ಒಟ್ಟಿನಲ್ಲಿ ರೈಸ್ ಐಟಮ್ಗೆ ಬಟಾಣಿ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಬಟಾಣಿನೂ ಸೇರಿಸ್ಕೊತೀನಿ. ಬಟಾಣಿ ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನನೂ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗ್ದಿತ್ತು. ಟೇಸ್ಟಿಯಾಗಿರೋ ಟೊಮೆಟೊ ರೈಸ್ ರೆಡಿ ಆಗೇ ಹೋಗುತ್ತೆ. ತಿನ್ನೋಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ತಿಂಡಿ ಎಲ್ಲ ತಿಂದ್ಕೊಂಡು ನಾವು ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಡೋಷ್ಟರಲ್ಲಿ 10:45 ಏನೋ ಆಗಿತ್ತು. ಮನೆಯಿಂದ ಹೊರಟ್ವಿ. ಸೊ ಹೋಗ್ತಾ ದಾರಿಲೇ ಟೆಂಪಲ್ ಹೋಗೋಣ ಅಂತ ನಾವು ಅಂದ್ಕೊಂಡು ಹೋದ್ವಿ. ದಾರಿ ಮಧ್ಯದಲ್ಲೇ ಟೆಂಪಲ್ ಇತ್ತು. ದೇವ್ರ ದರ್ಶನ ಮಾಡಿಕೊಂಡು ನಾವು ಸ್ಕೂಲ್ ಹೊರಟ್ವಿ. ನಮ್ಮ ಟೈಮಲ್ಲೆಲ್ಲ ಪೂರ್ತಿ ಡಿಗ್ರಿ ಮುಗಿಯೋವರೆಗೂ ಅಷ್ಟೊಂದು ದುಡ್ಡು ಹಾಕಿರಲಿಲ್ಲ. ಇವಾಗ ಮಗನಿಗೆ 1 ವರ್ಷಕ್ಕೆ ಅಷ್ಟೊಂದು ದುಡ್ಡೆಲ್ಲ ಹಾಕ್ತಾಯಿದ್ದೀವಿ. ಏನು ಬರೆದಿದ್ದಾನೆ, ಎಷ್ಟು ಬಂದಿರಬಹುದು, ಯಾವ ಥರ ಬರೆದಿದ್ದಾನೆ, ಅವ್ರ ಮ್ಯಾಮ್ ಏನು ಹೇಳ್ತಾರೆ ಅಂತ ನಾವಂತೂ ತುಂಬಾ ತಲೆಯಲ್ಲಿ ಪ್ರಶ್ನೆಗಳು ಓಡಾಡಿಸ್ಕೊಂಡು ಹಾಗೆ ಸ್ಕೂಲ್ಗೆ ಹೊರಟ್ವಿ. ತುಂಬ ಜನ ಸೇರಿದ್ರು ನಾವು ಹೋಗೋಷ್ಟರಲ್ಲಿ. ಹಾಗೆ ಇವತ್ತೇನೆ ಡ್ರೆಸ್ ಮೆಜರ್ಮೆಂಟು, ಅಂದರೆ ನೆಕ್ಸ್ಟ್ ಇಯರ್ ಇವಾಗ ನನ್ನ ಮಗ LKG, ನೆಕ್ಸ್ಟ್ UKG ಅಲ್ವಾ, ಆವಾಗ ಅವ್ರ ಸ್ಕೂಲ್ ಯೂನಿಫಾರ್ಮ್ದು ಮೆಜರ್ಮೆಂಟು ಇವತ್ತೇ ಇತ್ತು. ಮತ್ತು ಸ್ಕೂಲ್ದು ಬುಕ್ಸು ಎಲ್ಲ ಇವತ್ತೇ ಕೊಡ್ತಿದ್ರು. ಯೂನಿಫಾರ್ಮ್ ಏನು ಚೇಂಜ್ ಆಗಿರಲಿಲ್ಲ. ಸೊ ಯೂನಿಫಾರ್ಮ್ ಮೆಜರ್ಮೆಂಟ್ ಏನೂ ಕೊಡಲಿಲ್ಲ. ಬುಕ್ಸ್ ತೊಗೊಂಡ್ವಿ. ಬುಕ್ಸ್ಗಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನಾವು ಏನು ಮಾಡಿದ್ವಂದರೆ ನಾವು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ರಿಸಲ್ಟ್ ತೊಗೊಳಕ್ಕೆ ಹೋದ್ವಿ. ಅಷ್ಟರಲ್ಲಿ ಕಿರಣು ಬುಕ್ಸ್ಗಂತ ಲೈನಲ್ಲಿ ನಿಂತ್ಕೊಂಡಿದ್ದ. ಸೊ ನಾವು ಬೇಗನೆ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ಊರವರೆಲ್ಲ ಮೊದಲೇ ಬಂದಿದ್ದರು. ಅವ್ರು ರಿಸಲ್ಟು ತೊಗೊಂಡು PTM ಮುಗಿಸ್ಕೊಂಡು ಬುಕ್ಸ್ ಎಲ್ಲ ತೊಗೊಂಡು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ನಾವೇ ಲೇಟಾಗಿ ಹೋಗಿದ್ವಿ. ಇನ್ನು ನಾವು ಅದನ್ನೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಅಲ್ಲಿಂದ ನಾವು ಮೂರವ್ರ ಮನೆಗೆ ಹೋದ್ವಿ. ಇನ್ನು ನನ್ನ ಮಗನ ಬಗ್ಗೆ ಅಂತೂ ಅವ್ರ ಮ್ಯಾಮು ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರು. ಇದನ್ನು ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಅವನು ಜಾಸ್ತಿ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಬೆರೀತಾ ಇರಲಿಲ್ಲ. ಇನ್ನೊಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ, ನಮ್ಮ ಬೀದರ್ ಸೈಡ್ ಭಾಷೆನೇ ಒಂಥರ ಬೇರೆ, ಈ ಕಡೆ ಬೇರೆ ಆಡ್ತಾರಲ್ಲ. ಸೊ ಅವ್ನಿಗೆ ಸ್ಟಾರ್ಟಿಂಗಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಿದ್ದಾನೆ. ಇನ್ನು ಕ್ಲಾಸಲ್ಲೂ ಪರವಾಗಿಲ್ಲ, ಚೆನ್ನಾಗೇ ಬರೆದಿದ್ದಾನೆ.
ರಿಸಲ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನೋಡಿ ನಮಗೂ ತುಂಬಾ ಖುಷಿಯಾಗಿ ನಾವು ಸ್ವೀಟ್ ತೊಗೊಂಡ್ವಿ, ಅವನಿಗೂ ಕೊಟ್ವಿ, ಎಲ್ಲರಿಗೂ ಕೊಟ್ವಿ. ಇವಾಗ LKG ಮುಗೀತು. 1 ವರ್ಷ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಇಂಪ್ರೂವ್ ಆಗಿದ್ದಾನೆ ಈ 1 ವರ್ಷದಲ್ಲಂತೂ. ಇವಾಗ ನೆಕ್ಸ್ಟ್ UKG. ನಾವು PTM ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕಿರಣು ಬುಕ್ಸ್ ಎಲ್ಲ ತೊಗೊಂಡ. ಇವಾಗ ನಮ್ಮೂರವರೆಲ್ಲ ವೆಯ್ಟ್ ಮಾಡ್ತಾಯಿದ್ರಲ್ವ, ಸೊ ಅಲ್ಲಿಗೆ ಹೋಗಿ ಅವ್ರ ಮನೆಗೆ ಹೋದ್ವಿ. ತುಂಬ ದಿವಸ ಆದಮೇಲೆ, ಅಂದರೆ 1-2 ಮಂತ್ಸ್ ಆದರೂ ಆಗಿರ್ಬೋದು ನಾವು ಮೀಟ್ ಮಾಡಿ. ಸೊ ಹರಟೆ ಹೊಡೆಯೋಷ್ಟರಲ್ಲಿ ಪೂರ್ತಿ ದಿನ ಯಾವಾಗ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಫಸ್ಟ್ ಒಬ್ರ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಎಲ್ಲರೂ ಇನ್ನೊಬ್ರ ಮನೆಗೆ ಹೋದ್ವಿ. ನೈಟ್ ಅಲ್ಲೇ ಸ್ಟೇ ಮಾಡಿಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಇಯರ್ ಅಡ್ಮಿಷನು ಆಲ್ರೆಡಿ ಕ್ಲೋಸ್ ಆಗಿತ್ತು, ಡಿಸೆಂಬರಲ್ಲಿ ಕ್ಲೋಸ್ ಆಗಿತ್ತು. ಮತ್ತು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಟಿಸ್ ಬೋರ್ಡಲ್ಲಿ ಆ ಮಕ್ಕಳ ಹೆಸರು ಬರೆದಿದ್ರು. ಅದನ್ನು ಒಂದು ಸ್ವಲ್ಪ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನದ ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ಬರ ಮನೆಗೆ ನಾವು ಇಲ್ಲಿಂದ ಹೊರಟ್ವಿ. ಇನ್ನು ಮಕ್ಕಳು ತುಂಬ ದಿನ ಆದಮೇಲೆ ಸೇರಿದ್ರು. ಅವ್ರಿಗಂತೂ ತುಂಬಾ ಖುಷಿ, ಗಲಾಟೆ ತೀಟೆ ಎಲ್ಲನೇ ಜಾಸ್ತಿ ಆಗೋಗಿತ್ತು ಅವ್ರದ್ದಂತೂ. ಇಲ್ಲೋಡು ಅಂತ ಪ್ರಜ್ವಲ್, ಹಾಯ್ ಹಾಯ್ ಹಾಯ್. ತಗೋ ಎದ್ಕೊಯ್ದು. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಮಕ್ಳಿಗೇನೋ ಟೈಮ್ ಪಾಸ್ ಆಗುತ್ತೆ, ನಾವು ಆಚೆ ಹೋದಂಗೆ ಆಗುತ್ತೆ. ಆಚೆ ಹೋಗೋಣ ಅಂತ ಅಲ್ಲೇ ಮನೆ ಹತ್ರ ಇರೋ ಪಾರ್ಕ್ಗೆ ಹೊರಟ್ವಿ ನಾವು. ಸಾನ್ವಿ, ವೇದಿಕಾ ಅಲ್ಲ ಅವಳಿಗೆ ಹೋಗ. ಬಾ 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 ಬಾ. ಅಲ್ಲೇ ಮಾಡ್ತೇವೆ ಅವರು ಇನ್ನ ಇಬ್ರು ಎಷ್ಟು ಹೊಂಟಿದವೆ ಇದು. ಹೋಗೋಲ್ಲ ಅಣ್ಣ ಪ್ರಜ್ಜು ಅಂತ ಹೋಯ್ತೇನೆ ಬಿ ಹೋಗ್ಬೋಡ.
ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಲ್ಲೇ ಉಳ್ಕೊಂಡ್ವಿ. ಇನ್ನು ದೊಡ್ಡವರು ಅಡುಗೆ ಮಾಡೋದು ನೋಡಿ ಈ ಮಕ್ಕಳು ನೋಡಿ ಯಾವ ಥರ ಚಪಾತಿನ ಮಾಡ್ತವ್ರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.